ಓದಲು ಅಂತ ಒಂದು ವಿದೇಶಕ್ಕೆ ಕಳಿಸಿದರೆ ಒಂದು ಪುನೀತ್ ರಾಜ್ಕುಮಾರ್ ಅವರು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ದೊಡ್ಡ ಮನೆ ಕುಟುಂಬ. ಹೌದು ಸ್ನೇಹಿತರೆ, ನನ್ನ ಮಗಳು ಚೆನ್ನಾಗಿ ಓದಲಿ, ಆದಷ್ಟು ಬೇಗ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ನಂತರ ಅವಳು ಒಂದಿಷ್ಟು ಹೆಲ್ಪಿಂಗ್ ನೇಚರ್ ಅನ್ನೋದು ಅವಳಿಗೂ ಕೂಡ ಬೆಳೀಲಿ, ಸೊ ಏನಾದರೂ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಲಿ, ನನ್ನ ಹಾದಿಯಲ್ಲಿ ಬೆಳೀಲಿ ನನ್ನ ಮಗಳು ಅನ್ನೋದು ಅಪ್ಪು ಅವರ ಆಸೆಯಾಗಿತ್ತು. ಅದಕ್ಕಾಗಿಯೇ ಧೃತಿ ಪುನೀತ್ ರಾಜ್ಕುಮಾರ್ ಅವರನ್ನು ಒಂದು ಓದಲು ಅಂತ ಒಂದು ವಿದೇಶಕ್ಕೆ ಇಟ್ಟಿದ್ದರು. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಅಪ್ಪು ಅವರು ಇದ್ದಾಗಲೇ ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು. ಇದನ್ನೆಲ್ಲ ಒಂದು ಅಪ್ಪು ಅವರು ಯಾವ ರೀತಿಯಾಗಿ ತೆಗೆದುಕೊಂಡಿದ್ರಪ್ಪ ಅಂತಂದರೆ, ನನ್ನ ಮಗಳು ಕೂಡ ನನ್ನ ಸಾಲಿನಲ್ಲಿ ಬಂದು ನಿಂತ್ಕೊಳ್ಳಿ, ಅವಳ ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಂಡ್ಬಿಟ್ಟು ಏನಾದರೂ ಒಂದು ಸಾಧನೆಯನ್ನು ಮಾಡಿಬಿಟ್ಟು ನಂತರ ಒಂದು ಹೆಲ್ಪಿಂಗ್ ನೇಚರ್ ಅವಳಲ್ಲಿ ಬರಲಿ ಅನ್ನೋದು ಒಂದು ಅಪ್ಪು ಅವರ ಆಸೆಯಾಗಿತ್ತು. ಸೊ ಅದಕ್ಕಾಗಿ ಒಂದು ಮಗಳನ್ನು ಒಂದು ವಿದೇಶದಲ್ಲಿ ಓದೋಕೆ ಅಂತ ಇಟ್ಟಿದ್ದರು. ಆದರೆ ಇಲ್ಲಿ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆ ಕುಟುಂಬ. ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು, ಯಾಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅಪ್ಪು ಅವರ ಬಗ್ಗೆ ನಾವು ಸ್ವಲ್ಪ ಮಾತನಾಡದೆ ಹೋದರೆ ಈ ಒಂದು ವಿಡಿಯೋಕ್ಕೆ ಅರ್ಥವಿರೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ಅಂತಹ ಒಳ್ಳೆಯ ಮನುಷ್ಯ ಪುನೀತ್ ರಾಜ್ಕುಮಾರ್ ಅವರು. ಸೊ ಒಂದು ದಾನ ಧರ್ಮಗಳನ್ನು ಮಾಡ್ತಾ, ಸೊ ಒಂದು ಎಡಗೈಗೆ ಮಾಡಿದ್ದೆ ಬಲಗೈಗೆ ಗೊತ್ತಿರದೇ ಇರುವ ರೀತಿ ಸೊ ಅಷ್ಟೊಂದು ದಾನ ಧರ್ಮಗಳನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಎಂದಿಗೂ ಕೂಡ ಇಷ್ಟೊಂದು ಒಂದು ದಾನ ಧರ್ಮಗಳನ್ನು ಮಾಡಿ ಹೇಳ್ಕೊಳ್ದೇ ಇರುವಂಥ ವ್ಯಕ್ತಿಯಲ್ಲಿ ನೋಡಿದ್ರೆ ಒಂದು ಅಪ್ಪು ಅವರಷ್ಟು ಯಾರೂ ಕೂಡ ಇಲ್ಲ. ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ದಾನ ಧರ್ಮಗಳನ್ನು ಮಾಡ್ತಾರೆ. ಸೊ ಆದರೆ ₹1 ದಾನವನ್ನು ಮಾಡಿದ್ರೆ ₹2 ಒಂದು ಪ್ರಮೋಷನನ್ನು ಅಂದರೆ ಒಂದು ಪ್ರಚಾರವನ್ನು ಮಾಡ್ತಾರೆ. ಸೊ ಅಂತಹ ಕಾಲದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ ಒಂದು ಅಪ್ಪು ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರು, ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇಂತಹ ಬಂಗಾರದ ಮನುಷ್ಯನನ್ನು ನಾವು ಕರ್ನಾಟಕದ ಜನತೆ ಪಡೆಯೋಕ್ಕೆ ಒಂದು ಪುಣ್ಯ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಪ್ಪು ಅವರು ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿ ಸ್ವತಃ ತಮ್ಮ ಹೆಂಡತಿಗೂ ಕೂಡ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿರೋದು ಸ್ವತಃ ತಮ್ಮ ಹೆಂಡತಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಒಂದು ಮರಣ ಹೊಂದಿದಾಗಲೇ ಒಂದು ತಮ್ಮ ಹೆಂಡತಿ ತಮ್ಮ ಮಕ್ಕಳಿಗೆ ಹಾಗೆ ಒಂದು ಕರ್ನಾಟಕದ ಜನತೆಗೆ ಗೊತ್ತಾಗಿ ಅವರಲ್ಲಿ ಎಷ್ಟು ಅಭಿಮಾನಿಗಳು ಅಂದರೆ 1000 ಪಟ್ಟು ಅಭಿಮಾನಿಗಳು ಅವರಿಗೆ ಹೆಚ್ಚಾದರು. ಸೊ ಒಂದು ಅಪ್ಪು ಅವರ ಅಭಿಮಾನಿಗಳು ಯಾರ್ಯಾರಿದ್ರು ಅವರಿಗೆ ತುಂಬಾ ಒಂದು ಖುಷಿಯಾಯಿತು. ಯಾಕಪ್ಪ ಅಂತಂದರೆ ಇಷ್ಟೊಂದೆಲ್ಲ ಸಾಧನೆ ಮಾಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಅದರಲ್ಲೂ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸೊ ಒಂದು ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿ ಅದನ್ನು ಹೇಳ್ಕೊಳ್ದೇ ಇರೋ ರೀತಿಯೆಲ್ಲ ಇದೆಯಲ್ಲ, ಅದು ತುಂಬಾ ಗ್ರೇಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಪ್ಪು ಅವರು ಒಂದು ಆಸೆ ಇತ್ತು, ನನ್ನ ಮಗಳು ವಿದೇಶದಲ್ಲಿ ಓದಿ ಏನಾದರೂ ಸಾಧನೆಯನ್ನು ಮಾಡಬೇಕು, ಆದಷ್ಟು ಬೇಗ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು. ಅದಕ್ಕಾಗಿ ಅಪ್ಪು ಅವರು ತಮ್ಮ ಮಗಳನ್ನು ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಇಟ್ಟಿದ್ದರು. ಸೊ ಒಂದು ಅಪ್ಪು ಅವರ ಮರಣ ಹೊಂದಿದಾಗ ಕೂಡ ಒಂದು ವಿದೇಶದಿಂದ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದು ನಮ್ಮ ಕಣ್ಣು ಮುಂದೆ ಈಗಲೂ ಕೂಡ ಹಾಗೆ ಇದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿದೇಶದಲ್ಲಿ ಮಾಡಿರೋದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಕುಟುಂಬ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಂತ ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಲ್ಲಿಯೇ ನಾನು ಸೆಟ್ಲ್ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲ ಅಮ್ಮ ನನ್ನ ಕಾಲೇಜ್ ಡಿಗ್ರಿ ಕೂಡ ಇಲ್ಲೇ ಮುಗೀತು, ಸೊ ನಾನು ಇಲ್ಲೇ ಏನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಆಯಿತು ನಿನ್ನನ್ನು ಇಷ್ಟೊಂದು ಓದಿಸೋದು ಸಾರ್ಥಕವಾಯಿತು ಅನ್ನೋ ಮಾತನ್ನು ಹೇಳಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಂತೆ. ಒಂದು ದೊಡ್ಡ ಮನೆ ಕುಟುಂಬ ಕೂಡ ಒಂದು ಕಣ್ಣೀರನ್ನು ಹಾಕಿದೆ ಅಂತೆ. ಸೊ ಈ ಒಂದು ಅಪ್ಪು ಅವರ ಮಗಳ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತೆ, ಇದು ಸರಿನಾ ತಪ್ಪಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದರ ಕಮೆಂಟ್ ಮಾಡಿ.